ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅಮೆರಿಕದಲ್ಲಿರ್ತಕ್ಕಂಥ 50 ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅದರ ವಿಶೇಷವಾಗಿ ಹರಿಸ್ರಾಮ್ ಅಂತ ಹೇಳ್ತಕ್ಕಂಥ ರಾಜ್ಯದಲ್ಲಿ ಈ ಒಂದು ವಾರವನ್ನ ಅಂಬೇಡ್ಕರ್ ಜಯಂತಿಯ ಸಪ್ತಾಹ ಅಂತಾನೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವತ್ತಿನ ಹಬ್ಬ ಅಂಬೇಡ್ಕರ್ ಜಯಂತಿ ನನ್ನ ಪ್ರಕಾರದಲ್ಲಿ ಅಲ್ಲ. ಇದು ಬಾಬಾ ಸಾಹೇಬರು ಡಾಕ್ಟರ್ ಭೀಮರಾವ್ ರಾಮ್ಜಿ ಅವರ ಸಕ್ಮಲ್ ಅವರ ಜನ್ಮ ದಿನಾಚರಣೆ. ಯಾಕಂದ್ರೆ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಅವರ ಗುರು ಇದೇನಲ್ಲ, ಅವರು ಕೊಟ್ಟಂತಹ ಹೆಸರು. ಅವರು ಬಹಳ ಬುದ್ಧಿವಂತರು ಅಂತ ಕಾಣುತ್ತೆ, ಅವಾಗಲೇ ಗೊತ್ತಿತ್ತು ಅಂತ ಕಾಣುತ್ತೆ. ಅಂಬೇಡ್ಕರ್ ಮುಂದೊಂದು ದಿನ ಒಂದು ಒಳ್ಳೆಯ ಒಂದು ನಾಯಕ ಆಗ್ತಾರೆ ಅಂತ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು ಅಂತ ಕಾಣುತ್ತೆ. ಸೊ ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವ್ರಲ್ಲಿದ್ದಂಥ ಅಂಬಾ ವಾಡೇಕರ್ ಅಂತ ಏನಿದೆ ಸರ್ನೇಮು, ಅದನ್ನ ಚೇಂಜ್ ಮಾಡಿ ಅವರ ಸರ್ನೇಮ್ ಏನಿದೆ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು, ಅದು ಒಂದು ಬ್ರಾಹ್ಮಣ ಶಿಕ್ಷಕರು ಅಂದ್ರೆ ಕೃಷ್ಣಜಿ ಕೇಶವ ಅಂಬೇಡ್ಕರ್ ಅವರು ಶಿಕ್ಷಕರಾಗಿದ್ದಂತ ಶಿಕ್ಷಕರು ಅವರ ಹೆಸರನ್ನ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಸರ್ನೇಮ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ. ಸೊ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಿಜವಾದಂತಹ ಭೀಮರಾವ್ ರಾಮ್ಜಿ ಸಕ್ಪಾಲ್ ಅವರ ಒಂದು ಹೆಸರನ್ನ ಬಿಟ್ಟು ಅವರ ಹೆಸರನ್ನೇ ನಾವು ಎಲ್ಲರೂ ಕೂಡ ಪ್ರಚಾರದಲ್ಲಿ ಇಟ್ಕೊಂಡಿದ್ದೇವೆ. ಅಂದ್ರೆ ಅಂಬೇಡ್ಕರ್ 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 ಅಂತ ಅದು ಅವರ ಒಂದು ಶಿಕ್ಷಕರ ಹೆಸರು. ಅವ್ರಿಗೆ ಏನು ಗುರು ಇದ್ರು, ಆ ಗುರು ಈಗ ಶಿಕ್ಷಕರ ಹೆಸರು. ಆದ್ರೂ ಕೂಡ ಇವತ್ತು ಆಗಿದೆ, ಮಾಡ್ತಾ ಇದ್ದೇವೆ. ಬಟ್ ಅಂಬೇಡ್ಕರ್ ಅಂತಾನೆ ಪ್ರಚಲಿತವಾಗಿದೆ. ಅಂಬೇಡ್ಕರ್ ಅವ್ರ ಹೆಸರು ಕೊಟ್ಟ ತಕ್ಷಣ ಅಂಬೇಡ್ಕರ್ ಖಂಡಿತವಾಗಲು ಬ್ರಾಹ್ಮಣರಾಗಲಿಲ್ಲ, ಅವರು ದಲಿತರಾಗಿಯೇ ಉಳ್ಕೊಂಡ್ರು. ಅವ್ರ ಬಾಲ್ಯದಿಂದಲೂ ಏನು ಅವ್ರಿಗೆ ಅಂಬೇಡ್ಕರ್ ಅಂತ ಹೆಸರು ಚೇಂಜ್ ಮಾಡಿದ್ರು ಕೂಡ ಅವ್ರಿಗಿದ್ದಂತಹ ಅಸ್ಪೃಶ್ಯತೆ ಅವರಿಂದ ಹೋಗಲಿಸಲಿಕ್ಕೆ ಆಗಿಲ್ಲ. ಬಾಲ್ಯ ಜೀವನದಲ್ಲಿಯೇ ಅವರು ಅಸ್ಪೃಶ್ಯತೆಯಿಂದಲೇ ಬೆಳೆದುತ್ತಾ ಬಂದರು. ಏನು ಅವರು ಹುಟ್ಟಿದಾಗ ಅವರು ಮೊಹಮ್ಮದ್ ಕಟ್ಟಕ್ಕಂಥ ಒಂದು ಮಧ್ಯಪ್ರದೇಶದಲ್ಲಿ ಜನಿಸ್ತಾರೆ. ಆಗ ಅವ್ರ ತಂದೆಯಲ್ಲಿ ಸುಬೇದಾರರು ಆಗಿದ್ದರು. ಒಂದು ಸಂಭ್ರಮದ ದಿನ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಸಂವಿಧಾನದ ಶಿಲ್ಪಿ, ಬಹುಶಃ ಯಾವ ಸಮಾಜದಲ್ಲಿ ಅವರು ಹುಟ್ಟಿದ್ರು 1891ನೇ ಇಸ್ವಿನಲ್ಲಿ ಏಪ್ರಿಲ್ 14. ಅವತ್ತು ತಾರತಮ್ಯ, ಅಸ್ಪೃಶ್ಯತೆ, ಅಸಮಾನತೆ ಕಾಡ್ತಾ ಇತ್ತು. ಅವರು ಮಾಹಾರ ಜನಾಂಗದಲ್ಲಿ ಹುಟ್ಟಿದ್ರು ಮಧ್ಯಪ್ರದೇಶದಲ್ಲಿ. ನಂತರ ಬಾಂಬೆಗೆ ಹೋಗಿ, ಅವತ್ತಿನ ಬಾಂಬೆ ಈಗ ಮುಂಬೈ, ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಗಿರೀಶ್ ಅವರು ಭಾಳಷ್ಟು ವಿಚಾರಗಳನ್ನು ಹೇಳಿದರು. ವಿದ್ಯಾಭ್ಯಾಸ ಮಾಡ್ತಾ 4ನೇ ತರಗತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಪಾಸ್ ಆಗ್ತಾರೆ. ಅವರು ಮೊದಲನೇ ಮತ್ತು ಏಕೈಕ ಪರಿಶಿಷ್ಟ ಜಾತಿ, ಇವತ್ತು ಯಾವತ್ತಿಗೂ ಇಲ್ಲ ಪರಿಶಿಷ್ಟ ಜಾತಿ, ದಲಿತ ಸಮುದಾಯಕ್ಕೆ ಸೇರಿದಂಥ, ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇದ್ದಂಥ ಜನಾಂಗಕ್ಕೆ ಸೇರಿದಂಥ ಏಕೈಕ ವಿದ್ಯಾರ್ಥಿ ಬಾಂಬೆನಲ್ಲಿ. ಅವರು 4ನೇ ಕ್ಲಾಸ್ನಲ್ಲಿ ಆಂಗ್ಲ ಭಾಷೆಯನ್ನು ಪಾಸ್ ಮಾಡ್ತಾರೆ. ಇಡೀ ಸಮಾಜ ಅದನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ, ಬಹಳ ದೊಡ್ಡ ಸಮಾರಂಭ ನಡೆಸ್ತಾರೆ. ಬಾಬಾ ಸಾಹೇಬರು ಅವರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅದಷ್ಟು ದೊಡ್ಡ ವಿಚಾರ ಏನಿಲ್ಲ. ಯಾಕಂದರೆ ಬೇರೆ ಸಮಾಜದವರು ಎಷ್ಟು ಮುಂದುವರಿದ್ರು ಶೈಕ್ಷಣಿಕವಾಗಿ, ಅದಕ್ಕೆ ನೋಡಿದಾಗ ನಾನು ಸಾಧಿಸಿದ್ದಂಥ 4ನೇ ಕ್ಲಾಸ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಪಾಸಾಗಿರುವಂಥದ್ದು ಅದು ಯಾವ ದೊಡ್ಡ ವಿಚಾರವೂ ಇರಲಿಲ್ಲ. ಆದರೂ ಎಷ್ಟೊಂದು ಸಂಭ್ರಮದಿಂದ ಅದರ ಆಚರಣೆ ಮಾಡಿದ್ರು ಅಂತ ಹೇಳಿದ್ರೆ, ಎಷ್ಟು ವಂಚಿತರಾಗಿದ್ದರು ಶಿಕ್ಷಣದಿಂದ ದಲಿತರು ಆ ಕಾಲದಲ್ಲಿ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಅವ್ರು ಹೇಳ್ತಾರೆ, ಅವ್ರ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಮತ್ತು
ಈಗಾಗಲೇ ಅವರು ಗಿರೀಶ್ ಅವರು ಕುಡಿಯೋ ನೀರಿನ ವಿಚಾರದಲ್ಲಿ ನೋ ಪ್ಯೂನ್ ನೋ ವಾಟರ್ ಅವರು ಪುಸ್ತಕದಲ್ಲಿ ಬಂದಿದ್ದಾರೆ. ಅಂದರೆ ಆ ಪ್ಯೂನು ಯಾರೋ ಅವ್ರಿಗೆ ನೀರನ್ನು ಕೊಡ್ತಾ ಇದ್ದಾರೆ, ಕುಡಿಯೋ ನೀರು ಮೇಲಿಂದ ಹತ್ತಿ ಕುಯ್ತಾ ಇದ್ದಂತೆ. ಇದೆಲ್ಲವನ್ನ ಅನುಭವಿಸಿ ಹೇಗೆ ಒಬ್ಬ ಸಾಮಾನ್ಯ ಅತಿ ಹೆಚ್ಚು ಬಡತನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಆದರು ಅಂತ ಹೇಳುವಂಥದ್ದು ಬಹುಶಃ ಎಲ್ಲರೂ ಕೂಡ ಅಧ್ಯಯನ ಮಾಡುವಂಥ ವಿಚಾರ. ನಾನು ಸಂವಿಧಾನದ ವಿದ್ಯಾರ್ಥಿ. ಬಾಬಾ ಸಾಹೇಬ್ ಅವರ ಬಹುಶಃ ಅವರ ಪುಸ್ತಕಗಳು ನಾನು ಯಾವುದು ಓದದಿರೋಂಥ ಪುಸ್ತಕಗಳೇ ಇಲ್ಲ. ಇವತ್ತು ಕೂಡ ನನ್ನ ಶಾಸಕರ ಕಚೇರಿ ಅಂದರೆ ನನ್ನ ಗೃಹ ಕಚೇರಿಯಲ್ಲಿರ್ಬೋದು, ಎಲ್ಲ ಕಚೇರಿಗಳಲ್ಲೂ ಮತ್ತು ನಾನು ವಕೀಲನಾಗಿ ಕೆಲಸ ಮಾಡ್ತಾ ಇದ್ದಾಗ ಕೂಡ ನನ್ನ ಟೇಬಲ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಅಥವಾ ಪುತ್ರಿ ಇಲ್ಲೇ ಇದೆ. ಕಾರಣ ಏನಂತ ಹೇಳಿದ್ರೆ ಅವರು ಒಂದು ಸ್ಫೂರ್ತಿ. ಅದು ಬರೀ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಈ ದೇಶದಲ್ಲಿ ಹುಟ್ಟಿದಂಥ ಬಡವರಿಗೆ, ಪ್ರತಿಯೊಬ್ಬ ಶೋಷಿತರಿಗೆ, ಪ್ರತಿಯೊಬ್ಬ ಅನ್ಯಾಯಕ್ಕೆ ಗುರಿಯಾದಂಥವರು ಯಾರಿಗೆ ಧ್ವನಿಯನ್ನು ಐತಿಹಾಸಿಕವಾಗಿ ಕಿತ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಅವರ ಜೀವನ ಚರಿತ್ರೆ ಅದೊಂದು ಮಾದರಿ ಸ್ಫೂರ್ತಿ. ಅದನ್ನು ತಿಳ್ಕೋಬೇಕು. ನಾವು ಇವತ್ತು ಬಡತನ ಹೆಚ್ಚಿದೆ, ಅಸ್ಪೃಶ್ಯತೆ ಪೂರ್ಣವಾಗಿ ಹೋಗಿದೆ ಅಂತ ಯಾರೂ ಕೂಡ ಹೇಳಲಿಕ್ಕೂ ಸಾಧ್ಯ. ಅಂದರೆ ಬಾಬಾ ಸಾಹೇಬ್ರವರ ಮಾತಿನಲ್ಲೇ ನಮಗೆ ಸ್ವತಂತ್ರ ಸಿಕ್ಕಾಗ ನಾನು ಒಪ್ಪೋದಿಲ್ಲ ಇದನ್ನ ಅಂತ ಹೇಳಿದ್ರು. ಪೂರ್ಣವಾದಂಥ ಸ್ವತಂತ್ರ ಬೇಕು, ಸಂಪೂರ್ಣ ಸ್ವರಾಜ್. ಅಂದರೆ ಬರೀ ಬ್ರಿಟಿಷರಿಂದ ಸ್ವತಂತ್ರ ಅಲ್ಲ, ಜಾತಿ ಪದ್ಧತಿಯಿಂದ ಸ್ವತಂತ್ರವಾಗಬೇಕು, ಅಸ್ಪೃಶ್ಯತೆಯಿಂದ ಅಸಮಾನತೆಯಿಂದ ನಾವು ಸ್ವತಂತ್ರರಾಗಬೇಕು ಅಂತ ಹೇಳುವಂಥ ಮಾತು. ಅಂದರೆ ಇದು ಮಾನಸಿಕವಾದಂಥ ವಿಚಾರ. ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟಿದ್ದಾರೆ, ಆರ್ಟಿಕಲ್ 14 ಈಕ್ವಾಲಿಟಿ ಲಾ ಅಂತ ಹೇಳಿ. ಆದರೆ ಮನಸ್ಸಿನಲ್ಲಿ ನಂತರಾಳದಲ್ಲಿ ಇವತ್ತು ಸಮಾನತೆಯನ್ನು ಒಪ್ಪದೇ ಇರುವಂಥ ಜನಾಂಗ, ಒಪ್ಪದೇ ಇರುವಂಥ ವರ್ಗ ಇವತ್ತು ಕೂಡ ಅಸ್ತಿತ್ವದಲ್ಲಿದೆ ನಮ್ಮ ದೇಶ, ನಮ್ಮ ಸಮಾಜದಲ್ಲಿ. ಅದರಿಂದ ಬಾಬಾ ಸಾಹೇಬ್ ಅವರ ಕಲ್ಪನೆ ಸಂಪೂರ್ಣ ಸ್ವರಾಜ್ ಸಂವಿಧಾನದ ಮೂಲಕ ಈ ದೇಶದಲ್ಲಿ ತರಬೇಕು ಅಂತ ಹೇಳುವಂಥ ಪ್ರಯತ್ನ ಅದು ಕೂಡ ಪೂರ್ಣವಾಗಿಲ್ಲ ಇವತ್ತಿಗೂ. ಅವ್ರು ಹುಟ್ಟಿ 135 ವರ್ಷದ ನಂತರ ಕೂಡ ಅಂತ ಹೇಳಬೇಕು, ಭಾಳ ನೋವಿನಿಂದ ಹೇಳಬೇಕು. ಆದರೆ ಪ್ರತಿಯೊಬ್ಬರಲ್ಲೂ ಕೂಡ ಬಾಬಾ ಸಾಹೇಬ್ ಆಗುವಂಥ ಸಾಮರ್ಥ್ಯ ಇದೆ ಅಂತ ಕೂಡ ನಾವು ಅರ್ಥ ಮಾಡ್ತೀವಿ. ಇಷ್ಟೊಂದು 4 ಜನ ಅವರು, 5 ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಸೇರಿದ್ರೆ 5 ಜನ ಮಕ್ಕಳು, ಸರಿಯಲ್ಲ ದಿವಸ 5 ಜನ ಮಕ್ಕಳಲ್ಲಿ ಒಬ್ಬರೇ ಬಾಬಾ ಸಾಹೇಬ್ ಅವರು. ಎಲ್ಲ ಅದೇ ತಂದೆ ತಾಯಿ ಹುಟ್ಟಿದವರು, ಅದೇ ಸಮಾಜದಲ್ಲಿ ಹುಟ್ಟಿದವರು, ಅದೇ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ಅನುಭವಿಸಿದವರು, ಅಸ್ಪೃಶ್ಯತೆಯನ್ನು ಅನುಭವಿಸಿದವರು. ಒಬ್ಬರು ಮಾತ್ರ ಬಾಬಾ ಸಾಹೇಬ್ ಅವರು, ಅದೇ ಅವರ ವಿಶೇಷತೆ. ಮತ್ತು ಅವರು ಪದವಿಯನ್ನು ಪಡೆದ ನಂತರ ಗಾಯಕ್ವಾಡ್ ಸ್ಕಾಲರ್ಶಿಪ್ 11.5 ಪೌಂಡ್ ಪ್ರತಿ ತಿಂಗಳು, ಅಂದರೆ ಇವತ್ತಿನ ಇದರಲ್ಲೇ ಒಂದು 1,500 ರೂಪಾಯಿವರೆಗೂ ಆಗುವಂಥ ಸ್ಕಾಲರ್ಶಿಪ್ಪನ್ನು ಅವಾಗ ಪಡ್ಕೊಂಡು, ಆ ಸ್ಕಾಲರ್ಶಿಪ್ಪನ್ನು ಪಡೆದು ಆ ಹಣದ ಮೂಲಕ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕ್, ನಾನು 30 ವರ್ಷ ಆಯ್ತು ನಾನು ವಕೀಲ. ನನಗೆ ಇವತ್ತು ಕೂಡ ಒಂದು ವಿದೇಶಕ್ಕೆ ಹೋಗಿ ಅಲ್ಲಿ ರಾಜ್ಯದಲ್ಲಿ ಹೋಗಾದರೂ ಕೂಡ ಒಂದು ರೀತಿಯಾದಂಥ ಆತಂಕ ನನ್ನಂಥವ್ರಿಗೆ ಆಗ್ತದೆ. ಏನಪ್ಪ ಮಾತಾಡೋದು, ಏನಂತ ಕೇಳೋದು, ಕಾಫಿಗೆ ಏನು ಕೇಳೋದು, ಎಷ್ಟು ಕೊಡೋದು, ಎಲ್ಲರೂ ಕೂತ್ಕೊಂಡ್ರೆ ಏನಂತ ಒಂದು ಆರ್ಡರ್ ಮಾಡಿ, ಈ ರೀತಿಯಾದಂಥದ್ದು ಇಷ್ಟು ಅನುಭವ ಐತಿ ಜಗತ್ತನ್ನ ನೋಡಿ ಆ ಥರ ಅನಿಸ್ತದೆ ನನಗೆ. ಆ ಕಾಲದಲ್ಲಿ 1900 ಇಸ್ವಿನಲ್ಲಿ ಹೋಗಿ ನ್ಯೂಯಾರ್ಕ್ನಂಥ ನಗರದಲ್ಲಿ, ನ್ಯೂಯಾರ್ಕ್ ನಗರ ಹೇಳಿದ್ರೆ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ನಗರ, ಅತಿ ಮುಂದುವರೆದಿರುವಂಥ ನಗರ, ಲಕ್ಷಾಂತರ ಜನ ಬರುತ್ತಾರೆ. ಆ ನಗರದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಪದವಿಯನ್ನು ಪಡೆದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಅದರ ಜೊತೆಗೆ ಗ್ರೇನ್ ಯೂನಿವರ್ಸಿಟಿನಲ್ಲಿ ಕಾನೂನು ಪದವಿಯನ್ನು ಪಡೆದು ಮತ್ತೆ ವಾಕ್ ಮರಳಿ ಇಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಇಲ್ಲಿಯ ಕಾನೂನು ಸಚಿವರಾಗಿ ಅನೇಕ ಸಾಮಾಜಿಕ ಬದಲಾವಣೆಯ ಹೋರಾಟಗಳನ್ನು ಮಾಡಿ ಕೊನೆಯದಾಗಿ ಅವರು ಯಾವ ಧರ್ಮವನ್ನು ಆಯ್ಕೆ ಮಾಡಬೇಕು ನಾನು ಸಾಹಿತ್ಯಕ್ಕೆ ಬಂದು ಅಂತ ಹೇಳಿದಾಗ ಕ್ರೈಸ್ತರು,
ಇಸ್ಲಾಂ ಧರ್ಮದವರು ಎಲ್ಲ ನೂರಾರು ಸಂಖ್ಯೆಯಲ್ಲಿ ಹೋಗಿ ಅವರಿಗೆ ನಮ್ಮ ಧರ್ಮವನ್ನು ಸ್ವೀಕಾರ ಮಾಡಿ. ಆದರೆ ಅವರಿಗೆ ಅವರ ಮೊದಲ ಪರಿಚಯ ಬುದ್ಧ ಧರ್ಮಕ್ಕೆ, ಬೌದ್ಧ ಧರ್ಮಕ್ಕೆ ಗೌತಮ್ ಬುದ್ಧ ಅವರ ಪುಸ್ತಕವನ್ನು ಅವರೊಬ್ಬರು ಮೇಷ್ಟ್ರು ಕೊಟ್ಟಿರ್ತಾರೆ, ಅವರು ಶಾಲೆಯಲ್ಲಿದ್ದಾಗ ಕಾಲೇಜಿನಲ್ಲಿದ್ದಾಗ. ಸೊ ಅದರಿಂದ ಪ್ರಭಾವವಾಗಿ ಅವ್ರು ಏನನ್ನು ಹುಡುಕ್ತಾರೆ ಅಂತ ಹೇಳಿದ್ರೆ, ಯಾವ ಧರ್ಮ ಸಮಾನತೆಯನ್ನು ಪ್ರತಿಪಾದಿಸ್ತದೋ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಾಗ ಈ ದೇಶದಲ್ಲಿ ಲಕ್ಷಾಂತರ ಜನ ಅವ್ರ ಜೊತೆ ಬೌದ್ಧರಾಗ್ತಾರೆ. ಎಲ್ಲ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಆಲೋಚನೆ ಮಾಡೋಕ್ಕಾಗುತ್ತೆ, ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹೆಸರಿಗೋಸ್ಕರ ಜಾಹೀರಾತುಗಳ ಮೂಲಕ, ಹೇಳಿಕೆಗಳ ಮೂಲಕ, ಮಾತಿನ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆ ಆಗ್ತದೆ, ಅವರ ಸ್ಮರಣೆ ಕೂಡ ಆಗ್ತದೆ. ಅವರ ಕಲ್ಪನೆಗಳು, ಅವರ ಆಶಯಗಳು, ಅವರ ಸಿದ್ಧಾಂತ, ತತ್ವಗಳು ಎಲ್ಲವನ್ನೂ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ನಾನು ಪ್ರತಿಯೊಂದು ಸಂವಿಧಾನದ ವಿಚಾರದಲ್ಲಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಮಾತಾಡ್ತಾ ಇರ್ತೀನಿ. ಸಂವಿಧಾನದಲ್ಲಿ ತನ್ನದೇ ಆದಂಥ ಸಿದ್ಧಾಂತ ಆಗಲಿ, ತನ್ನದೇ ಆದಂಥ ತತ್ವಗಳಾಗಲಿ, ಇದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿ. ಸಮಾನತೆ ಅಂದರೆ ಒಂದು 100 ಮೀಟರ್ನ ರೇಸ್ ಓಡಬೇಕಾದ್ರೆ 2 ಕಾಲಿಂದಿರೋನು 100 ಮೀಟರ್ ಓಡಬೇಕು, ಒಂದು ಕಾಲಿರೋನು 100 ಮೀಟರ್ ಓಡಬೇಕು, 2 ಕಾಲಿರೋನು 100 ಮೀಟರ್ ಓಡಬೇಕು ಅಂದರೆ ಸಮಾನತೆ ಆಗುತ್ತೆ. ಐತಿಹಾಸಿಕವಾಗಿ ಅನ್ಯಾಯಕ್ಕೆ ಒಳಗಾದಂಥವರು, ಶೋಷಣೆಗೆ ಒಳಗಾಗಿರುವಂಥವರು, ಧ್ವನಿಯೇ ಇದ್ದವರು ಇವತ್ತು ಸಾಮಾನ್ಯ ವರ್ಗದ ಜೊತೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾನತೆಯನ್ನು ಕೊಟ್ಟು ಆರ್ಟಿಕಲ್ 14ನಲ್ಲಿ, ಆರ್ಟಿಕಲ್ 15 ಆ್ಯಂಡ್ ಆರ್ಟಿಕಲ್ 16ನಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತ ಹೇಳ್ತೀವಿ ನಾವು ಸಂವಿಧಾನದಲ್ಲಿ, ಮೀಸಲಾತಿಯನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಮಹಿಳೆಯರಿಗೆ ಕೊಡುವಂಥ ಹಕ್ಕನ್ನು ಕೂಡ ಬಾಬಾ ಸಾಹೇಬ್ ಕೊಂಡ್ರು. ಇದು ಸಮಾನತೆ, ಇದು ಸಂವಿಧಾನದ ತತ್ವ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಬಾಬಾ ಸಾಹೇಬ್ ಅವರ ಕಲ್ಪನೆ ಏನು, ಈ ದೇಶ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅನೇಕ ವಿದ್ಯಾಸಂಸ್ಥೆಗಳಿಗೆ ಹೋದಾಗ ಅದು ನಗರ ಭಾಗದಲ್ಲಿ ಮೀಸಲಾತಿ ಬಗ್ಗೆ ಬಹಳಷ್ಟು ಆತಂಕ ಆಗುತ್ತೆ. ಏನಪ್ಪ ಮೀಸಲಾತಿ ಕೊಡ್ತಿದ್ದಾರೆ, ಅದರಲ್ಲಿ ಮೀಸಲಾತಿ ಅನುಭವಿಸೋರು ಇರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅದ್ರ ಲಾಭ ಇದೆ. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಯಾಕೆ ದೇಶದಲ್ಲಿ ಮೀಸಲಾತಿ ಕೊಡಬೇಕಾಯಿತು, ಯಾಕೆ ಈ ದೇಶದಲ್ಲಿ ಇನ್ನೂ ಮೀಸಲಾತಿ ಉಳಿಬೇಕು, ಮುಂದುವರಿಬೇಕು ಅಂತ ಹೇಳೋದನ್ನು ಕೂಡ ನಾವು ಅರ್ಥ ಮಾಡ್ತೀವಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹಲವಾರು ಸಮಸ್ಯೆಗಳಿಗೆ, ಹಲವಾರು ಮನಸ್ಸಿನಲ್ಲಿರುವಂಥ ಗೊಂದಲಗಳಿಗೆ, ಸವಾಲುಗಳಿಗೆ ಕೊನೆ ಆಗ್ತದೆ, ಉತ್ತರ ಕೂಡ ದೊರಕುತ್ತೆ. ಅದರಿಂದ ನಾವು ಬಾಬಾ ಸಾಹೇಬ್ ಅವರನ್ನು ಸ್ಮರಿಸಿ ಅವರ ಜಯಂತಿಯ ಆಚರಣೆಯನ್ನು ಫಲಪೂರ್ವಕವಾಗಿ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತಾದರೆ ನನ್ನ ಅನಿಸಿಕೆ ಸಂವಿಧಾನದ ಅಧ್ಯಯನ ಆಗಬೇಕು. ಸಂವಿಧಾನದ ಅರಿವಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅನೇಕರು ಸೇರಿದ್ದಾರೆ. ಬಹುಶಃ ಬಹುತೇಕ ಜನರು ಇಲ್ಲಿ ದಲಿತ ಸಮುದಾಯದವರೇ ಸೇರಿದ್ದಾರೆ. ಇದರಲ್ಲಿ ನಾನು 90 ಭಾಗ ನೋಡಿ ಹೇಳಬಲ್ಲೆ. ಸಂವಿಧಾನದ ಬಗ್ಗೆ ಆಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆಗಳ ಬಗ್ಗೆ ಆಗಿ ಪಾಪ ಅವ್ರಿಗೆ ಯಾರಿಗೂ ಅರಿವಿಕೆನೇ ಇರಲ್ಲ. ಕೆಲವರು ನಾಯಕರು ಕರೀತಾರೆ, ಅವ್ರು ಬರ್ತಾರೆ, ಪ್ರತಿಭಟನೆಗಳಲ್ಲಿ ಭಾಗವಹಿಸ್ತಾರೆ, ಹೋಗ್ತಾರೆ, ಬಿಟ್ಟರೆ ಏನು ಮೂಲಭೂತ ಹಕ್ಕುಗಳು ನಾವು ನೋಡಿ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನಲ್ಲಿ ನಮ್ಮ ಆಡಳಿತ ನಡೀತಾ ಇತ್ತು. ಬ್ರಿಟಿಷರ ಕಾನೂನು, ಬ್ರಿಟಿಷ್ ಸಂಸತ್ನಲ್ಲಿ ಜಾರಿಯಾಗಿದ್ದಂಥ ಕಾನೂನು. ಅದರಲ್ಲಿ ಮೂಲಭೂತ ಹಕ್ಕೇ ಇದೆ, ನೋ ಫಂಡಮೆಂಟಲ್ ರೈಟ್ಸ್. ಯಾವ ಸಮಾನತೆಯೂ ಇಲ್ಲ, ಯಾವ ರೈಟ್ ಟು ಲೈಫ್ ಇಲ್ಲ, ಯಾವ ಮೂಲಭೂತ ಹಕ್ಕು ಕೂಡ ಇಲ್ಲ. ನಂತರ ನಮ್ಮ ಸಂವಿಧಾನವನ್ನು ತರಬೇಕು ಅಂತ ಹೇಳಿ ಡ್ರಾಫ್ಟಿಂಗ್ ಕಮಿಟಿ ಅವರು ಮಾಡಿ, ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ಡ್ರಾಫ್ಟಿಂಗ್ ಕಮಿಟಿ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು BN ರಾವ್ ಅವರು ಎಲ್ಲ ದೇಶದ ಸಂವಿಧಾನವನ್ನು ಅಧ್ಯಯನ ಮಾಡಿ ಮೂಲಭೂತ ಹಕ್ಕನ್ನು ವಿಶೇಷವಾಗಿ ಜಾರಿಗೆ ತರಬೇಕು ಅಂತೇಳಿ, ನಂತರ ಸ್ವತಂತ್ರ ಪಟ್ಟಂಥ ನೆಲ್ಸನ್ ಮಂಡೇಲಾ ಅವರ ಹೋರಾಟದ ಮೂಲಕ ಸ್ವತಂತ್ರ ಪಡೆದಂಥ ಸೌತ್ ಆಫ್ರಿಕಾದಲ್ಲಿ ನಮ್ಮ ಡಾಕ್ಟರ್ LG ಹಾವ್ನೂರ್ ಅಂತೇಳಿ ನಮ್ಮ ಕಾನೂನು ಸಚಿವರು, ಹಿಂದುಳಿದ ಮೊದಲನೇ ಅಧ್ಯಕ್ಷರು ಕೂಡ ಆಗಿತ್ತು LG ಹಾವ್ನೂರ್ ಅವರನ್ನು, ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ನವರ ಸೌತ್ ಆಫ್ರಿಕಾ ಕರೆಸ್ಕೊಳ್ತಾರೆ. ನಮ್ಮ ಸಂವಿಧಾನದ ಅಧ್ಯಯನವನ್ನು ಮಾಡಿ ನೀವು ನಮಗೆ ತಿಳಿಸ್ಬೇಕು ಅಂತ ನೆಲ್ಸನ್ ಮಂಡೇಲಾನ ಭೇಟಿ ಆಗ್ತಾರೆ. ಅಂದರೆ ಇಷ್ಟೊಂದು ಆಲೋಚನೆ ಮಾಡಿ, ಇಷ್ಟೊಂದು ಶ್ರಮೆ ಪಟ್ಟು
ಸಂವಿಧಾನವನ್ನು ಈ ದೇಶಕ್ಕೆ ಬಾಬಾ ಸಾಹೇಬ್ ಅದನ್ನು ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಬೇರೆ ದೇಶಗಳು ಇವತ್ತು ಮಾಡ್ತಾ ಇರುವಂಥದ್ದು. ಅದರಿಂದ ನಾವು ಬಹುಶಃ ಮೂಲ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಾದ್ರೆ ಈ ದೇಶದಲ್ಲಿ ಸಮಾನತೆ ನಿರ್ಮಾಣ ಆಗಿದ್ದ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅರ್ಥಪೂರ್ಣ ಆಗ್ತದೆ ಅಂತ ಹೇಳುವಂಥದ್ದು ಸಮಾನತೆ. ಅದು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಸರ್ಕಾರ ಜರುಗಿಸ್ತದೆ, ಸಂಸತ್ ಜರುಗಿಸ್ತದೆ, ವಿಧಾನಸಭೆಯಲ್ಲಿ ಜರುಗಿಸ್ತಾರೆ, ಅದೇನೇನು ಬೇಕಾದ್ರೂ ಮಾಡಿ, ಆದರೆ ಸಮಾನತೆಯನ್ನು ಯಾವಾಗಲೂ ಮಾಡಿ ಸಮಾಜದ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಒಪ್ಪುವಂಥ ಕ್ರಮ ಆಗಬೇಕು. ಅದಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ, ಅವ್ರು ಮಾಡುವಂಥ ತ್ಯಾಗ, ಅವರು ಪಟ್ಟಂಥ ಶ್ರಮೆ ಫಲಪೂರ್ಣ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಅದಕ್ಕೆ ನಾವೆಲ್ಲ ಕೂಡ ಸ್ವಲ್ಪ ಬುದ್ಧಿವಂತರೇ ಇರ್ತೀವಿ. ಬುದ್ಧಿವಂತರು ಅಂತ ಹೇಳೋದು, ವಿದ್ಯಾವಂತರು, ಸ್ವಲ್ಪ ಅರಿವಿಕೆ ಇರುವಂಥದ್ದು ಯಾರಿದ್ದೀವಿ, ಜನರಲ್ಲಿ ಈ ಅರಿವಿಕೆಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕು. ಯಾರು ಶೋಷಣೆಗೊಳಗಾಗಿದ್ದಾರೆ ಅವರಲ್ಲ, ಯಾರು ಸಮಾನತೆ ವಿರೋಧಿಗಳಿದಾರಲ್ಲ ಅವರಲ್ಲಿ ಸಣ್ಣ ವಯಸ್ಸಿನಿಂದ ಕಾಲೇಜುಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕೆಲಸವನ್ನು ನಾವು ಮಾಡಿ ಅವರಲ್ಲಿ ಸಮಾನತೆಯ ಮನೋಭಾವವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಆಗ ನಿಜವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಅಂತ ಹೇಳುವಂಥ ಒಂದು ಸಾಮರ್ಥ್ಯ ನಾವು ಪಡ್ಕೊಳ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಶುಭಾಶಯಗಳನ್ನು ಕೋರ್ತೇನೆ. ಈ ದೇಶದಲ್ಲಿ ಹಲವಾರು ಕ್ರಾಂತಿಗಳಾಗಿರ್ತವೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಒಂದಲ್ಲ ಒಂದು ದಿವಸ ಪೂರ್ಣ ಆಗೇ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ, ನಂಬಿಕೆ ನನಗಿದೆ. ಅದು ತಮ್ಮಲ್ಲೂ ಕೂಡ ಇರಲಿ. ಆ ಕಲ್ಪನೆಯನ್ನು ಒಂದು ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯದ ಸರ್ಕಾರ, ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ನಾವೆಲ್ಲ ಕೂಡ ಶಾಸಕರು ನನ್ನನ್ನು ಸೇರಿ ಕೆಲಸ ಮಾಡ್ತಾಯಿದ್ದೀವಿ, ಶ್ರಮಿಸ್ತಾ ಇದ್ದೀವಿ. ಖಂಡಿತವಾಗಿ ಬದಲಾವಣೆಗಳು ಇನ್ನಷ್ಟು ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇಟ್ಟು ನಾವೆಲ್ಲ ಕೂಡ ದೊಡ್ಡ ಹೆಜ್ಜೆಯನ್ನು ತೆಗೆದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ನಮ್ಮ ಘೋಷಣೆ ಜೈ ಭೀಮ್ ಅಂತೇಳಿ ನಾವು ಘೋಷಣೆಯನ್ನು ಹಾಕ್ತೀವಿ. ಅದರ ಅರ್ಥವನ್ನು ಕೂಡ ಎಲ್ಲರಿಗೂ ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳಿದರೆ ಸಮಾನತೆ. ಅದಕ್ಕೆ ನಾವು ಅವರ ಹೆಸರನ್ನು ಘೋಷಣೆಯ ಮೂಲಕ ಹೇಳಿ ಸಮಾನತೆಯ ಘೋಷಣೆಯನ್ನು ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದನ್ನೆಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ನಾವು ಮಾಡೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ದಾರಿಯಲ್ಲಿ, ಅವರ ನಡೆದು ಬಂದಂಥ ಹಾದಿಯಲ್ಲಿ ನಡೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವೆಲ್ಲ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ನಮಗೆಲ್ಲರಿಗೂ ಜಯಂತಿಯ ಶುಭಾಶಯಗಳನ್ನು ಹೇಳಿ, ನನಗೆ ಮುಂದೆ ಬೇರೆ ಕಾರ್ಯಕ್ರಮಗಳಿದೆ, ಅದಕ್ಕೆ ಹೋಗಲಿಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ತಮ್ಮ ಅನುಮತಿಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.